ಜಿಲ್ಲಾ ನ್ಯಾಯಾಲಯಗಳಿಗೆ ಮತ್ತೆ ಬೆದರಿಕೆ. ಧಾರವಾಡದ ಹೈಕೋರ್ಟ್ ಪೀಠಕ್ಕೂ ಕೂಡ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶವನ್ನ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೋರ್ಟ್ಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳದಿಂದ ಶೋಧ, ಕಲಾಪ ಮೊಟಕುಗೊಳಿಸಿ ಕೋರ್ಟ್ ಸಿಬ್ಬಂದಿ ಹೊರಗಡೆ ಬಂದಿದ್ದಾರೆ ಅನ್ನೋ ಮಾಹಿತಿ. ಜಿಲ್ಲಾ ನ್ಯಾಯಾಲಯಗಳಿಗೆ ಮತ್ತೆ ಬಾಂಬ್ ಬೆದರಿಕೆ ಇಮೇಲ್. ಚಿತ್ರದುರ್ಗ, ಮಡಿಕೇರಿ ಜಿಲ್ಲಾ ನ್ಯಾಯಾಲಯಗಳಿಗೆ ಈ ರೀತಿಯಾಗಿ ಇಮೇಲ್ ಮೂಲಕ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಬಂದಿದೆ. ದಾವಣಗೆರೆ, ಧಾರವಾಡ, ಮಡಿಕೇರಿ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಒಂದಷ್ಟು ಇಮೇಲ್ಗಳು ಬಂದಿದ್ವು, ಕರೆ ಬರುತ್ತವೆ. ಪದೇ ಪದೇ ಇಂತಹ ಒಂದಷ್ಟು ಬೆದರಿಕೆ ಕರೆಗಳು ಬರ್ತಾನೆ ಇರೋದ್ರಿಂದ ಭೀತಿ ಹೆಚ್ಚಾಗ್ತಾ ಇದೆ. ಪರಿಶೀಲನೆ ಮಾಡಿ ನಂತರ ತನಿಖೆಯನ್ನು ಚುರುಕುಗೊಳಿಸಿ ಮಾಹಿತಿ ಸಿಕ್ಕ ಮೇಲೆ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಗೊತ್ತಾಗುತ್ತೆ. ಪದೇ ಪದೇ ಇದು ರಿಪೀಟ್ ಆಗ್ತಾ ಇದ್ರೆ ಮುಂದೊಂದು ದಿನ ಅನಾಹುತ ಆದರೆ ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೇ ದೊಡ್ಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಲೂ ಕೂಡ ಅದೇ ರೀತಿಯಾಗಿ ಬೆದರಿಕೆ ಬಂದಿತ್ತು. ಅಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಇದೇ ಥರ ಬಾಂಬ್ ಬೆದರಿಕೆ 2-3 ಕಡೆ ಆಗ್ತಾ ಇದೆ. ಹಾಸನ, ಮೈಸೂರು ಮತ್ತು ಈಗ ಮಡಿಕೇರಿಯಲ್ಲೂ ಸಮೇತ ಈಗ ಇವತ್ತು ಬೆಳಿಗ್ಗೆ ಒಂದು ಇದು ಬಂದಿದೆ, ಬೆದರಿಕೆ ಬಂದಿದೆ. ಇದರಿಂದ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಬಾಂಬು ಇದು ಬಿಲ್ಡಿಂಗಲ್ಲಿ ಬಾಂಬ್ ಇದೆ ಅಂತ ಹೇಳ್ಬಿಟ್ಟು ಹೆದರಿಕೆ ಬಂದಿದೆ. ಈಗ ಬಾಂಬ್ ಸ್ಕ್ವಾಡ್ ಅವರು ಅದನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಈಗ ಕಕ್ಷಿದಾರರಿಗೂ ವಕೀಲರಿಗೂ ಮತ್ತು ಕೋರ್ಟ್ ಸ್ಟಾಫಿಗೂ ಭಾಳ ತೊಂದರೆ ಆಗ್ತಾ ಇದೆ. ಈಗ ಎಲ್ಲರೂ ಇನ್ನೂ ಗೇಟು ಓಪನೇ ಮಾಡಿಲ್ಲ, ಎಲ್ಲರೂ ಹೊರಗಡೆನೇ ಇದ್ದಾರೆ. ಈ ರೀತಿ ಮುಂದುವರ್ಕೊಂಡು ಹೋದರೆ ಭಾಳ ಕಷ್ಟ ಆಗುತ್ತೆ. ಅಂದರೆ ಬೆಳಗ್ಗೆ ಯೂಶ್ವಲಿ ನಮ್ಮದು 10 o'clockಗೆ ಸ್ಟಾರ್ಟ್ ಆಗುತ್ತೆ ಆಫೀಸ್. ಸೊ ಸೇಮ್ ಟೈಮಿಂಗ್ಸ್ಗೆ ಬರುವಾಗ ಈ ಥರ ಎಲ್ಲರೂ ಹೊರಗಡೆ ನಿಂತಿದ್ರು. ಎಂತಂತ ಕೇಳುವಾಗ ನ್ಯೂಸ್ ಗೊತ್ತಾಯಿತು, ಹೀಗೆ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಒಂದು ಮೇಲ್ ಬಂದಿದೆ. ಸೊ ಸ್ಕ್ವಾಡ್ ಅವರೆಲ್ಲ ಬಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಇನ್ನೂ ನಾವಿಲ್ಲೇ ವೆಯ್ಟ್ ಮಾಡ್ತಾನೆ ಇದ್ದೀವಿ. ನರ್ವಸ್ ಆಬ್ವಿಯಸ್ಲಿ ಇದೆ, ಬಟ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಸರಿ ಅಂತ ಹೇಳಲ್ಲ ನಾನು, ಆಬ್ವಿಯಸ್ಲಿ ಅದು ತಪ್ಪೇ, ಬಟ್ ಇನ್ನೂ ಅದು ಕನ್ಫರ್ಮ್ ಏನು ಅಂತ ಗೊತ್ತಾಗಿಲ್ಲಲ್ಲ, ಸೊ ಏನೂ ಜಡ್ಜ್ ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಕೋರ್ ಸ್ಟಾಫ್ ಡ್ಯೂಟಿಗೆ ಮಾಮೂಲಿ ಟೈಮಿಗೆ 10 o'clock ಬಂದ್ವಿ. ಬರುವಾಗ ಇಲ್ಲಿ ಎಲ್ಲ ಹೊರಗಡೆ ನಿಂತಿದ್ರು, ಹೀಗೆ ಬಾಂಬ್ ಇದೆ ಅಂತೇಳಿ ಮೇಲ್ ಬಂದಿದೆ ಅಂತ ಹೇಳಿದರು. ಹಾಗೆ ಹೊರಗಡೆ ನಿಲ್ಲಿ ಕೇಳಿದ್ದಾರೆ, ಹಾಗೆ ನಿಂತಿದ್ದೀವಿ. ಹಾಂ ಹೌದು, ನಾವು ಒಳಗೆ ಹೋಗಿಲ್ಲ, ಬಂದು ಇಲ್ಲೇ ಹೊರಗೆ ಇದ್ವಿ. ಇಲ್ಲಿ ಹೊಸ ಕೋರ್ಟಿಗೆ ಬಂದಮೇಲೆ ಫಸ್ಟ್ ಟೈಮ್ ಆಗಿರೋದು. ಹಾಂ ಹೌದು, ಒಂದು ಸ್ವಲ್ಪ ಭಯ ಆಯಿತು, ಹುಸಿಯಾಗಿರ್ಬೋದು ಅನಿಸುತ್ತೆ. ಈಗಾಗಲೇ ಈ ಬೆದರಿಕೆ ಇಮೇಲ್ ಬಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಈ ಹಿಂದೆಯೂ ಕೂಡ ಬೇರೆ ಬೇರೆ ಜಿಲ್ಲಾ ನ್ಯಾಯಾಲಯಗಳಿಗೆ ಬೆದರಿಕೆ ಬರ್ತಾ ಇತ್ತು. ಈ ರೀತಿ ಬಂದಾಗ ಆತಂಕ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಹಾಗಾಗಿನೇ ಕಲಾಪವನ್ನು ಮೊಟಕುಗೊಳಿಸಿ ಕೋರ್ಟ್ ಸಿಬ್ಬಂದಿ ಹೊರಗೆ ಬಂದಿದ್ದಾರೆ. ನಂತರದಲ್ಲಿ ಪರಿಶೀಲನೆಯೂ ಕೂಡ ನಡೆದಿದೆ. ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇತ್ತೀಚೆಗಷ್ಟೇ ಹಾಸನ ಮತ್ತು ಮೈಸೂರು ಜಿಲ್ಲೆಯ ನ್ಯಾಯಾಲಯ ಸಂಕೀರ್ಣಕ್ಕೆ ಬಾಂಬ್ ಬೆದರಿಕೆ ಬಂದಿತ್ತು. ಅದು ಹುಸಿಕರೆ ಅಂತಲೂ ಕೂಡ ಸಾಬೀತಾಗಿತ್ತು. ಇದಾದ ಬೆನ್ನಿಗೆ ಇದೀಗ ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿರುವಂತಹ ನ್ಯಾಯಾಲಯ ಸಮುಚ್ಚಯಕ್ಕೆ ಕೂಡ ಇದೀಗ ಇಮೇಲ್ ಬಾಂಬ್ ಬೆದರಿಕೆ ಬಂದಿರುವುದಂತೂ ಇವತ್ತು ಬೆಳಿಗ್ಗೆ ಈ ನ್ಯಾಯಾಲಯದ ಅಫಿಷಿಯಲ್ ಇಮೇಲ್ ID ಏನಿದೆ ಅಲ್ಲಿಗೆ ಒಂದು ಇಮೇಲ್ ಬರುತ್ತೆ. ಅದರಲ್ಲಿ ಏನಿರುತ್ತೆ ಅಂತಂದರೆ ಈ ನ್ಯಾಯಾಲಯ ಸಂಕೀರ್ಣಕ್ಕೆ ನಾವು ಬಾಂಬ್ ಇಟ್ಟಿದ್ದೇವೆ ಅನ್ನೋ ಒಂದು ಬೆದರಿಕೆ ಬಂದಿರುತ್ತೆ. ಅದರ ಪ್ರಕಾರ ಇವಾಗ ತಕ್ಷಣ ಅವರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ, ನ್ಯಾಯಾಲಯದ ಸಿಬ್ಬಂದಿ. ಈಗ ತಕ್ಷಣವೇ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಈ ಶ್ವಾನ ಪತ್ತೆ ದಳ ಆಗಿರ್ಬೋದು, ಎಲ್ಲ ಭದ್ರತಾ ಸಿಬ್ಬಂದಿಯಲ್ಲಿ ಬಂದು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ನ್ಯಾಯಾಲಯದ ಒಳಗಿನಿಂದ ಎಲ್ಲ ಸಿಬ್ಬಂದಿ, ನ್ಯಾಯಾಧೀಶರು, ವಕೀಲರು ಮತ್ತು ಕಕ್ಷಿದಾರರು ಯಾರಿದ್ದಾರೆ, ಸುಮಾರು 500ಕ್ಕೂ ಅಧಿಕ ಜನರು ಇದ್ದರು, ಅವರೆಲ್ಲರೂ ಕೂಡ ತಕ್ಷಣವೇ ತೆರವು ಮಾಡಿದ್ದಾರೆ. ನ್ಯಾಯಾಲಯದ ಕಟ್ಟಡದ ಒಳಗಿನಿಂದ ಎಲ್ಲ ಸಿಬ್ಬಂದಿ ಮತ್ತು ನೌಕರರನ್ನು ತೆರವು ಮಾಡಿ ಇದೀಗ ಪೊಲೀಸರು ಇಡೀ ಕಟ್ಟಡವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದು ಮೇಲ್ನೋಟಕ್ಕೆ ಒಂದು ಹುಸಿ ಕರೆ ಅಂತ ಅನಿಸಿದ್ರು ಕೂಡ ಈ ಕರೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇದೀಗ ತಪಾಸಣೆ ಮಾಡ್ತಾ ಇರುವಂಥದ್ದು. ಅಲ್ಲಿ ನ್ಯಾಯಾಲಯದ ಒಳಗೆ ನಾವು ನೋಡ್ಬೋದು, ವಿವಿಧ ಪೊಲೀಸ್ ಇಲಾಖೆ ವಿವಿಧ ವಿಭಾಗಗಳ ವಾಹನಗಳು ನಿಂತಿದೆ. ಎಲ್ಲ ಸುಮಾರು 50ಕ್ಕೂ ಅಧಿಕ ಸಿಬ್ಬಂದಿ ಈಗ ನ್ಯಾಯಾಲಯದ ಕಟ್ಟಡದ ಒಳಗೆ ಹೋಗಿ ಈಗ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಬಾಂಬ್ ಪತ್ತೆ ದಳ ಇದೆ, ಶ್ವಾನ ಪತ್ತೆ ದಳ ಇದೆ, ಎಲ್ಲರೂ ಕೂಡ ನ್ಯಾಯಾಲಯದ ಒಳಗೆ ಇಂಚಿಂಚು ತಲಾಶೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಾಂಬ್ ಸಿಗುತ್ತೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಈ ಥರ ಒಂದು ಬೆಳಗಿನ ಜಾವದಲ್ಲೇ ನ್ಯಾಯಾಲಯ ಆರಂಭವಾಗುವ ಸಮಯದಲ್ಲಿ ಈ ಥರ ಒಂದು ಬಾಂಬ್ ಬೆದರಿಕೆ ಬಂದಿರುವಂಥದ್ದು ಮತ್ತು ಇದರಿಂದಾಗಿ ಇಡೀ ನ್ಯಾಯಾಲಯದ ಒಂದು ಕಾರ್ಯಕಲಾಪಗಳಿಗೆ ಒಂದು ಅಡಚಣೆ ಆಗಿರುವಂಥದ್ದು. ಎಲ್ಲ ಸಿಬ್ಬಂದಿಗಳು ಕೂಡ ಇಲ್ಲಿ ಹೊರಗೆ ಬಂದು ಕಾಯ್ತಿರೋದನ್ನು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಸಿಬ್ಬಂದಿ ಈಗ ಬೆಳಿಗ್ಗೆ ಅಷ್ಟೇ ಬಂದಿದ್ರು, ಎಲ್ಲರೂ ಕೂಡ ಈಗ ಆತಂಕದಿಂದ
ಆತಂಕದಿಂದ ಹೊರಗೆ ನಿಂತು ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಈ ಬಾಂಬ್ ಬೆದರಿಕೆ ಅನ್ನೋದು ನಿಜವೋ ಅಥವಾ ಅದೊಂದು ಬೆದರಿಕೆ ಬೇರೆ ಹುಸಿಕರೆ ಅನ್ನೋದು ಸಾಬೀತಾಗುತ್ತೆ. ಆದರೆ ಈಗ ಆ ಕಕ್ಷಿದಾರರ ಅಥವಾ ನ್ಯಾಯಾಲಯದಲ್ಲಿರುವಂತಹ ಈ ನ್ಯಾಯಾಧೀಶರ ಅಥವಾ ಈ ವಕೀಲರ ಒಂದು ಆಗ್ರಹ ಏನಂತಂದರೆ ಅದು ಯಾರು ಬಾಂಬ್ ಬೆದರಿಕೆ ನೋಡಿದ್ದಾರೆ ಅವರನ್ನು ತಕ್ಷಣ ಪತ್ತೆ ಹಚ್ಚಬೇಕು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು. ಯಾವುದಕ್ಕಿನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಾಂಬ್ ಕರೆಯ ಅಸಲಿಯತ್ತು ಹೊರಗೆ ಬರುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಇನ್ನು ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾವೀಗ ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಇವತ್ತು ಬೆಳಗ್ಗಿನಿಂದ ಒಂದು ರೀತಿಯಾದಂಥ ಆತಂಕದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೇಕು. ಒಂದು ಅನಾಮಧೇಯ ಒಂದು ಮೇಲ್ ಬಂದಿರತಕ್ಕಂಥದ್ದು, ನ್ಯಾಯಾಧೀಶರ ಒಂದು ಖಾತೆಗೆ ಒಂದು ಮೇಲ್ ಬಂದಿರತಕ್ಕಂಥದ್ದು, ಇದರಿಂದಾಗಿ ಇಡೀ ಒಂದು ಪ್ರದೇಶದಲ್ಲಿ ಒಂದು ಏನೋ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಂತ. ಕಾರಣ ಅಂದರೆ ಇಲ್ಲಿ ಒಂದು ಬಾಂಬ್ ಸ್ಫೋಟ ಮಾಡ್ತೀನಿ ಅಂತಕ್ಕಂಥ ಒಂದು ಮೇಲ್, ಅನಾಮಧೇಯ ಮೇಲ್ ಇರ್ತಕ್ಕಂಥದ್ದು ಸುಮಾರು 8:21ಕ್ಕೆ ನ್ಯಾಯಾಧೀಶರ ಒಂದು ಖಾತೆಗೆ ಏನು ಮೇಲ್ ಬಂದಿರತಕ್ಕಂಥದ್ದು. ಇದು ಒಂದು 12:30ವರೆಗೆ ನಾವು ಬಾಂಬ್ ಸ್ಫೋಟ ಮಾಡ್ತೀವಿ. ಇದಕ್ಕೆ ಕಾರಣ ಹೇಳಿರ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಏನು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ತಂದಿದೆ, EWS ಅಂತೇಳಿ. ಆ ಆರ್ಥಿಕವಾಗಿ ಏನು ಹಿಂದುಳಿದವರಿಗೆ ಮೀಸಲಾತಿ ಕೊಡಲಾಗ್ತಾ ಇದೆ, ಆ ಮೀಸಲಾತಿಯನ್ನು ಜಾರಿಗೆಗೊಳಿಸಬಾರದು ಎಂಬತಕ್ಕಂಥ ಸಂದೇಶ ಕೂಡ ಮೇಲ್ನಲ್ಲಿ ಇದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವರು ನಿರಂತರವಾಗಿ ಈ ರೀತಿಯಾದಂಥ ಕಳೆದ ಒಂದು 15-20 ದಿನಗಳಿಂದ ಕೂಡ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯು ಕೂಡ ಬಂದಿತ್ತು, ಒಂದು ಇದೇ ರೀತಿಯಾದ ಮೇಲ್ ಬಂದಿತ್ತು. ಹೀಗಾಗಿ ಮೇಲ್ ಬಂದದಿಂದ ಸಂಪೂರ್ಣವಾಗಿ ಈ ಒಂದು ಕಲಾಪವನ್ನು ಸ್ಥಗಿತಗೊಳಿಸಲಾಗಿದೆ. ನ್ಯಾಯಾಧೀಶರು ಸಂಪೂರ್ಣವಾಗಿ ಕಲಾಪವನ್ನು ಸ್ಥಗಿತಗೊಳಿಸಲಾಗಿದೆ. ಇದಕ್ಕಾಗಿ ಒಂದು ಏನು ಬಾಂಬ್ ಎಕ್ಸ್ಪರ್ಟ್ ತಂಡ ಆಗಿರ್ಬೋದು, ಅದರ ಜೊತೆಗೆ ಶ್ವಾನದಳ ಆಗಿರ್ಬೋದು, ಸಂಪೂರ್ಣವಾಗಿ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಕೂಡ ಬಂದೋಬಸ್ತ್ ಏನು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಯಾವುದೇ ರೀತಿಯಾದಂಥ ಏನು ತೊಂದರೆ ಆಗದ ರೀತಿಯಲ್ಲಿ ನ್ಯಾಯಾಲಯ ಇರ್ಬೋದು, ಪಕ್ಕದಲ್ಲಿ ಒಂದು ಪೂಜಾ ಇಂಟರ್ನ್ಯಾಷನಲ್ ಅಂತೇಳಿ ಒಂದು ಹೋಟೆಲ್, ಪ್ರಸಿದ್ಧ ಹೋಟೆಲ್ ಕೂಡ ಇರ್ತಕ್ಕಂಥದ್ದು. ಆ ಹೋಟೆಲ್ ಆವರಣದಲ್ಲಿ ಅದರ ಜೊತೆಗೆ ಕೋರ್ಟ್ ಆವರಣದಲ್ಲಿ ಕೂಡ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಇದಕ್ಕಾಗಿ ಏನು ಬಹುತೇಕವಾಗಿ ಕಕ್ಷಿದಾರರಾಗಿರ್ಬೋದು, ಇಲ್ಲಿ ನ್ಯಾಯಾಧೀಶರಾಗಿರ್ಬೋದು, ನ್ಯಾಯವಾದಿಗಳಾಗಿರ್ಬೋದು, ಹೀಗೆ ಹಲವಾರು ಜನ ಸಂಪೂರ್ಣವಾಗಿ ನ್ಯಾಯಾಲಯದ ಆವರಣ ಹೊರಗಿರ್ತಕ್ಕಂಥದ್ದು. ಒಟ್ಟಾರೆ ಸರ್, ಈ ಬಗ್ಗೆ ಏನು ನ್ಯಾಯಾಧೀಶರು ಏನು ಹೇಳ್ತಾರೆ, ನ್ಯಾಯವಾದಿಗಳು ಏನು ಹೇಳ್ತಾರೆ ಅದನ್ನು ಕೇಳೋಣ. ಮನೆ ಏನು ಅನಿಸುತ್ತೆ, ಏನು ಮಾಹಿತಿ ಇತ್ತು ನಿಮಗೆ? ಸರ್, ಬೆಳಗಿಂದ ಈ ರೀತಿ 10:00ವರೆಯಿಂದ ಈ ಥರ ನಮಗೆ ಸುದ್ದಿ ಬಂದಿದ್ದರಿಂದ ನಮಗೆಲ್ಲ ಆತಂಕ ಆಗಿದೆ. ಯಾಕಂದರೆ ಎಲ್ಲರೂ ಈ ಒಂದು ವದಂತಿ ಇರೋದ್ರಿಂದ ನಮಗೆಲ್ಲ ಭಯದ ವಾತಾವರಣ ಆಗಿದೆ. ಒಳಗೆ ಹೋಗ್ಬೇಕು ಅಥವಾ ಏನು ಅನ್ನೋದು ತುಂಬ ಗೊಂದಲದಲ್ಲಿದ್ದೇವೆ. ಹಾಗಾಗಿ ಇದು ಈ ಬೆಳಗಿಂದನೇ ಈ ಥರ ಗೊಂದಲದ ವಾತಾವರಣ ಆಗಿದೆ ಸರ್. ಹಿರಿಯ ನ್ಯಾಯವಾದಿಗಳು ನಮ್ಮ ಜೊತೆ ಇದ್ದಾರೆ. ಏನು ಮಾಹಿತಿ ಸರ್, ಏನು ಅನಿಸುತ್ತೆ ಈ ರೀತಿ ಆದಂಥ ಕರೆಗಳು, ಏನು ಅನಿಸುತ್ತೆ ನಿಮಗೆ? ಏನಿಲ್ಲ, ಇದು ನಾವು ಅನ್ಕೊಂಡ ಪ್ರಕಾರ ಇದು ಹುಸಿ ಬಾಂಬೆ ಅಂತ ಅನ್ಕೊಂಡಿದ್ದೀವಿ. ನೋಡಬೇಕು, ಆದರೆ ಇನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಸ್ವಲ್ಪ ಭಯದ ವಾತಾವರಣ ಇದೆ ಇಲ್ಲಿ. ಈ ಮೊದಲು ಕೂಡ DC ಆಫೀಸ್ಗೂ ಬಂದಿದ್ದು ಇದೇ ರೀತಿ ಇಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಇದು ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ಈ ರೀತಿ ಆಗ್ತಾ ಇರೋದು. ದಾವಣಗೆರೆ ನೀವು ನೋಡ್ತಾ ಇರ್ಬೋದು, ವಿಶೇಷವಾಗಿ ಈ ರೀತಿಯಾದಂಥ ರಾಜ್ಯದ ಬಹುತೇಕ ಕಡೆ, ಮಂಡ್ಯ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಕೆಲವು ಕಡೆ ಕೂಡ ನ್ಯಾಯಾಲಯಗಳಿಗೆ ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಮತ್ತು ಬೆದರಿಕೆಯನ್ನು ಹಾಕಲಿಕ್ಕೆ ಅನಾಮಧೇಯ ಮೇಲ್ಗಳು ಬರ್ತಾ ಇದೆ. ಇದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ದು ಏನು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಇಂಥವ್ರ ಬಗ್ಗೆ ಒಂದು ಕಠಿಣವಾದ ಕ್ರಮ ಆಗಬೇಕೆಂಬ ಆಗ್ರಹಗಳು ಕೇಳಿ ಬರ್ತಾ ಇದೆ. ಶಾಂತಕುಮಾರ್ ಒಂದಿಗೆ ಬಸವರಾಜ ದೊಡ್ಡಮನಿ, TV9 ದಾವಣಗೆರೆ.